ಮತಗಳವಾಯಿತು. ಇದೀಗ ಇವಿಎಂ ವಿರುದ್ಧವಾಗಿ ಕಾಂಗ್ರೆಸ್ನ ಸಮರ ಜೋರಾಗ್ತಾ ಇದೆ. ದೇಶದಲ್ಲಿ ಕರ್ನಾಟಕದಿಂದಾನೇ ಬ್ಯಾಲೆಟ್ ಪೇಪರ್ ವೋಟಿಂಗ್ ಶುರುವಾಗುತ್ತಾ ಅಂದರೆ ಮತಪತ್ರದ ಮೂಲಕವಾಗಿ ಮತ ಚಲಾಯಿಸುವಂತಹ ವಿಚಾರ ರಾಜ್ಯ ಕಾಂಗ್ರೆಸ್ ಕಡೆಯಿಂದ ಅಥವಾ ರಾಜ್ಯ ಸರ್ಕಾರದ ಕಡೆಯಿಂದ ಶುರುವಾಗ್ತಾ ಇದೆಯಾ? ಮತಗಳ್ಳತನ ಆರೋಪವನ್ನು ರಾಹುಲ್ ಗಾಂಧಿ ಜೋರಾಗಿ ಮಾಡಿದರು. ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಕೇಳಿಕೊಂಡಿದ್ದಂಥ ಡೇಟಾ ಪಡೆದುಕೊಂಡ ಮೇಲೆ ಅದೇ ಡೇಟಾ ಇಟ್ಕೊಂಡು ರಾಹುಲ್ ಗಾಂಧಿ ಆರೋಪವನ್ನು ಮಾಡಿದರು. ಮತಗಳ್ಳತನ ಇಲ್ಲಿ ಯಾವ ಥರ ಆಗಿದೆ, ಒಂದೇ ಅಡ್ರೆಸ್ಸಲ್ಲಿ ಎಷ್ಟೊಂದು ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಬೂತ್ಗಳಲ್ಲಿ ಒಬ್ಬನೇ ಮತದಾರ ಇಲ್ಲೆಲ್ಲಿದ್ದಾನೆ, 4 ರಾಜ್ಯಗಳಲ್ಲಿ ಯಾವ ಮತದಾರ ಇದ್ದು ಅವನು ವೋಟ್ ಮಾಡ್ತಾ ಇದ್ದಾನೆ, ಅಸ್ಪಷ್ಟವಾಗಿರತಕ್ಕಂಥ ಫೋಟೋ ಎಷ್ಟು ಮತದಾರರ ಗುರುತಿನ ಚೀಟಿಯಲ್ಲಿ ಇವೆ, ಬೂತ್ ನಂಬರ್ಗಳ ಕಥೆ ಎಲ್ಲವನ್ನು ಮಾತಾಡಿದ್ರಲ್ಲ. ಇದಾದಮೇಲೆ ನಮ್ಗೆ ಇವಿಎಂ ಬೇಡಪ್ಪ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಾವು ಇನ್ಮೇಲೆ ಬ್ಯಾಲೋಟ್ ಪೇಪರ್ ಇದೆಯಲ್ಲ ಅದರಲ್ಲಿ ಮತದಾನ ಆಗುವಂತೆ ನಾವು ಮಾಡ್ತೀವಿ, ತಿದ್ದುಪಡಿ ಮಾಡ್ತೀವಿ, ಕ್ಯಾಬಿನೆಟ್ನಲ್ಲಿ ಅಂಗೀಕಾರ ಆಗಿದೆ, ಇದರ ಬಗ್ಗೆ ಸುಗ್ರೀವಾಜ್ಞೆ ಹೊರಡಿಸ್ತೀವಿ, 6 ತಿಂಗಳಲ್ಲಿ ಅದನ್ನು ಸದನದಲ್ಲಿಟ್ಟು ಆ ಸುಗ್ರೀವಾಜ್ಞೆಗೆ ಒಂದು ಮುದ್ರೆಯನ್ನು ಒತ್ತುಕೊಂಡು ಆ ನಂತರ ಕಾಯ್ದೆಯನ್ನಾಗಿ ನಾವು ಮಾಡ್ತೀವಿ ಅಂಥೇಳಿ ರಾಜ್ಯ ಸರ್ಕಾರ ಒಂದು ಕಡೆ ಹೊರಟಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಅದು ಈಗ BGA ಆಗಬಹುದು ಅಥವಾ ಪಂಚಾಯತಿ ಚುನಾವಣೆಗಳಲ್ಲಾಗಬಹುದು, ಅಲ್ಲಿ ಬ್ಯಾಲೆಟ್ ಪೇಪರ್ ಬಳಸ್ತೀವಿ ಅಂಥೇಳಿ, EVMನ್ನು ಅಲ್ಲಿ ಬಳಸಲ್ಲ, ನಾವು ಬ್ಯಾಲೆಟ್ ಪೇಪರನ್ನು ಬಳಸ್ತೀವಿ ಅಂಥೇಳಿ ಶಿಫಾರಸನ್ನು ಮಾಡಲಾಗ್ತಾ ಇದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಮತಪತ್ರ ಬಳಕೆಗೆ ಸಲಹೆಯನ್ನು ಕೊಡಲಾಗಿದೆ. ಮತಗಳವು ಆರೋಪದ ಬೆನ್ನಲ್ಲೇ ಮತಪತ್ರಕ್ಕೆ ಕಾಂಗ್ರೆಸ್ ಡಿಮ್ಯಾಂಡ್ ಮಾಡ್ತಾ ಇದೆ. ರಾಜ್ಯ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಮಹತ್ವದ ನಿರ್ಧಾರ ಕೂಡ ಆಗಿದೆ. EVM ಬೇಡ, ಬ್ಯಾಲೆಟ್ ಬೇಕು. ಸ್ಥಳೀಯ ಸಂಸ್ಥೆ ಚುನಾವಣೆಗೆ EVM ಬೇಡವೇ ಬೇಡ ಅಂಥೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಬ್ಯಾಲೆಟ್ ಚುನಾವಣೆ ನಡೆಸಬೇಕು ಅಂಥೇಳಿ ಚುನಾವಣಾ ಆಯೋಗಕ್ಕೆ ರಾಜ್ಯ ಸರ್ಕಾರ ಶಿಫಾರಸು ಮಾಡ್ತಾ ಇದೆ. ವಿಶ್ವಾಸಾರ್ಹತೆಯ ಕೊರತೆಯ ಕಾರಣಕ್ಕಾಗಿ ನಮಗೆ EVM ಬೇಡ, ಬ್ಯಾಲೆಟ್ ಜಾರಿ ಮಾಡಿ ಅಂತ ಸರ್ಕಾರ ಕೇಳ್ತಾ ಇದೆ. ಹೊಸದಾಗಿ ಮತದಾರರ ಪಟ್ಟಿ ಸಿದ್ಧಪಡಿಸಬೇಕು ಅಂತ ಕೂಡ ಸರ್ಕಾರದಿಂದ ಶಿಫಾರಸ್ಸಿದೆ. EVM ಬಳಸಿ ನಡೆದಂಥ ಚುನಾವಣೆಗಳಲ್ಲಿ ವಿಶ್ವಾಸಾರ್ಹತೆ ಇಲ್ಲ ಅಥವಾ ಉಳಿದಿಲ್ಲ. ಚುನಾವಣೆಗೆ ಬಳಸುವಂಥ EVMನಲ್ಲಿ ಮೋಸವಾಗುವ ಸಾಧ್ಯತೆ ಇದೆ. ವಿಶ್ವಾಸಾರ್ಹತೆ ಕೊರತೆಯನ್ನು ಗಮನಿಸಿದಾಗ ಬದಲಾವಣೆ ಅನಿವಾರ್ಯ. ಹೀಗಾಗಿ ಬ್ಯಾಲೆಟ್ ಪೇಪರ್ ಬಳಸ್ಕೊಳ್ಳಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ.